ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Jade, it's your bloody day! Yes! Yes! ಇಡೀ ದಿವಾನ್ ಸಾಮ್ರಾಜ್ಯ ನಂದೇ! ನಾನೇ ಕಿಂಗ್! ಜೈ, ಏನಿವತ್ತು ಇಷ್ಟೊಂದು ಜೋಶಲ್ಲಿದ್ದೀರಾ? ಮೇರಿ ಪ್ಯಾರಿ ಕಬೂತರ್, ಈಗ ಬಂದ್ಯಾ? ಇವಾಗ ಬಂತು ನೋಡು ಕಳೆ. ವಿಲ್ ಯು ಜಾಯಿನ್? ಬೇಡ, ಸರಿ. ಇಟ್ಸ್ ಓಕೆ ಬೇಬಿ. ಈ ಜೇಡಿ ಖುಷಿಯಾಗಿದ್ದಾನೆ ಅಂತಂದ್ರೆ ದೊಡ್ಡದೇನೋ ಒಂದು ಆಗಿದೆ ಅಂತ ಅರ್ಥ. ಆಗಿದೆ ದೊಡ್ಡದೇನೋ ಒಂದು. ನೋಡಿಲಿ, ನೋಡಿ ಮನೆನ. ಇಷ್ಟು ದಿನ ಈ ಮನೆ ನಂದಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿದ್ದೆ. ಆದ್ರೆ ಈಗ ದಿವಾನ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಾಪರ್ಟಿನೂ ನಂದೇ. ಸೀರಿಯಸ್ಲಿ? ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ? ನೆನ್ನೆ ಆ ಬ್ಲಡಿ ಭೂಮಿಕಾ ಮತ್ತೆ ರೂರಲ್ ಕೊಟ್ಟ ಮಲ್ಲಿ ಬಂದಿದ್ರು. ನಾನು ಕೊಟ್ಟ ಪ್ರತಿಯೊಂದು ಪೇಪರ್ಸ್ಗೂ ಸೈನ್ ಹಾಕಿದ್ರು. ಅವರು ಸೈನ್ ಹಾಕಿದ್ದು ನೆಕ್ಸ್ಟ್ ಮೊಮೆಂಟ್ ಇಂದಾನೆ ಈ ದಿವಾನ್ ಕೋಟೆಗೆ ನಾನೇ ಕಿಂಗ್. ಹೌದಾ? ಎಲ್ಲ ಕ್ಲಿಯರ್ ಆಯ್ತಾ? ನನ್ನ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಬೇಬಿ, ಕ್ಲಿಯರ್. ಇಮ್ಯಾಜಿನ್ ಬೇಬಿ, ಪ್ರತಿಯೊಬ್ಬ ಮನುಷ್ಯನು ಸತ್ ಮೇಲೆ ಸ್ವರ್ಗ ನೋಡ್ತಾನೋ ನರ್ಕ ನೋಡ್ತಾನೋ ಗೊತ್ತಿಲ್ಲ, ಆದ್ರೆ ನಿನ್ನ ಗಂಡ ಜಯದೇವ್ ದಿವಾನ್ ಬದುಕಿದ್ದಾಗ್ಲೇ ಸ್ವರ್ಗ ನೋಡ್ತಾ ಇದ್ದಾನೆ. ಹಾಗಾದ್ರೆ ಮಲ್ಲಿಕಲ್ಲಿ ಡಿವೋರ್ಸ್ ಪೇಪರ್ಗೂ ಸೈನ್ ಹಾಕ್ಸ್ಕೊಂಡ್ರಾ? ಯಾಕೆ ಜೈ ಅದನ್ನ ಮಾತ್ರ ಪೆಂಡಿಂಗ್ ಇಟ್ರಿ? ಹೇಗೋ ಮನೆವರೆಗೂ ಬಂದಿದ್ಲಲ್ವಾ, ಹಾಗೆ ಡಿವೋರ್ಸ್ ಪೇಪರ್ಗೂ ಸೈನ್ ತಗೊಂಡಿದ್ರೆ ನಾವು ನೀವು ಚೆನ್ನಾಗಿರ್ಬೋದಿತ್ತಲ್ವಾ? ಏನ್ ಬೇಬಿ ನೀನು ಯಾವಾಗ್ಲೂ ಡಿವೋರ್ಸ್ ಡಿವೋರ್ಸ್ ಅಂತ ಅದೇ ಜಪ ಮಾಡ್ಕೊಂಡು ಕೂತಿರ್ತೀಯಲ್ಲ, ಅದಕ್ಕೆ ಹೇಳೋದು ನಿಂಗೆ ತಲೆ ಬುಡೇನೋ ಗೊತ್ತಾಗೋದಿಲ್ಲ ಅಂತ. ಬೇಬಿ, ಡಿವೋರ್ಸ್ ಕೊಟ್ರೆ ಅವಳು ನೆಮ್ಮದಿಯಾಗಿರ್ತಾಳೆ, ಆದ್ರೆ ಈಗ ಡಿವೋರ್ಸ್ ಕೊಡ್ದೇನೆ ನಾನು ನೆಮ್ಮದಿಯಾಗಿದ್ದೀನಿ. ನಮಗ ಅದು ಮುಖ್ಯ ಬೇಬಿ. ಅವಳು ಯಾವಾಗ್ಲೂ ಪ್ರತಿದಿನ ನರಳಾಡಿನೇ ಸಾಯ್ಬೇಕು. ಅದನ್ನ ನೋಡಿದ್ರೇನೆ ನನಗ್ ನೆಮ್ಮದಿ. ಅದಕ್ಕೆ ನಾನು ಅವಳಿಗೆ ಡಿವೋರ್ಸ್ ಕೊಡೋದಿಲ್ಲ. ಛೇ, ಅವಳಿಗೆ ಡಿವೋರ್ಸ್ ಕೊಡು ಅಂದ್ರೆ ನನಗೆ ಉಪದೇಶ ಕೊಡಕ್ ಬರ್ತಾನೆ. ಇವನ್ನ ಬರ್ಬಾದ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಪಪ್ಪ ಎಲ್ಲರೂ ನನ್ನ ಲಕ್ಕಿ ಅಂತ ಹೇಳ್ತಾರೆ, ಆದರೆ ನಾನು ಎಷ್ಟೊಂದು ಅನ್ಲಕ್ಕಿ ಅಲ್ವಾ ಪಪ್ಪ? ಇವಾಗ ಆಕಾಶ ಮತ್ತು ಮ್ಯಾಮ್ ಕೂಡ ನನ್ನ ಬಿಟ್ಟು ಹೊರಟೋದ್ರು. ಪಪ್ಪ ನೀವು ಯಾವಾಗಲೂ ಹೇಳ್ತಾ ಇದ್ರ ಅಲ್ವಾ ಪಪ್ಪ, ನಾವು ದೇವ್ರ ಹತ್ರ ಕೈ ಮುಗ್ದು ಒಳ್ಳೆ ಮನಸ್ಸಿಂದ ಏನೇ ಕೇಳ್ಕೊಂಡ್ರೇನು ದೇವ್ರು ಕೊಡ್ತಾರೆ ಅಂತ. ಅದೇ ಥರ ನಾನು ಕೇಳ್ಕೊತೀನಿ ಪಪ್ಪ. ನನಗೆ ಆಕಾಶ್ ಬೇಕು ಪಪ್ಪ, ನನ್ನ ಜೊತೆ ಆಟ ಆಡಬೇಕು, ಎಲ್ಲ ಮೊದಲಿನ ಥರನೇ ಇರಬೇಕು ಪಪ್ಪ. ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅವ್ರನ್ನ ವಾಪಸ್ ಬರೋ ಥರ ಮಾಡಪ್ಪ ಅಂತ. ಅಮ್ಮ,
ನೀವ್ ಬಂದಿದ್ದು ತುಂಬಾ ಖುಷಿ ಆಯ್ತಮ್ಮ. ಅಜ್ಜಿ ಕಾಫಿ. ಅವನೆಲ್ಲಿ ಆಪ್ತ ಮಿತ್ರ ತಲೆರಟೆ ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ? ಅಜ್ಜಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನಿಗೆ ಅಲ್ಲೇನ್ ಕೆಲಸ? ಇವತ್ತು ಬರ್ಲಿ ಅವನ ಗ್ರಾಚಾರನೇ ಬಿಡಿಸ್ಬಿಡ್ತೀನಿ, ಬರ್ಲಿ. ಬಿಡ್ಬೇಡಿ ಅಜ್ಜಿ, ಬಂದ್ಮೇಲೆ ಸರಿಯಾಗಿ ಕ್ಲಾಸ್ ತಗೊಳ್ಳಿ, ನೀವೇ ಅವನಿಗೆ ಸರಿ ಅಲ್ವಾ? ಒಂದು ಫೋನ್ ಹಾಕವನ್ಗೆ. ಹೇಳಪ್ಪಣ್ಣ. ಆನಂದ್ ಎಲ್ಲಿದೀಯಾ? ಅಜ್ಜಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಪರ್ಣ, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ. ಪ್ರಾಬ್ಲಮ್ಮಾ? ಏನದು? ಸರಿ, ಆಮೇಲೆ ಫೋನ್ ಮಾಡು. ಏನಾಯ್ತಮ್ಮ? ಅದು ಅಜ್ಜಿ, ಯಾಕೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಅದೇನಾಯ್ತು ಹೇಳು. ಏನಮ್ಮ ಇದು ಹೀಗಾಗೋಯ್ತು? ಎಲ್ಲ ಸರಿ ಹೋಗುತ್ತೆ, ಇಬ್ರು ಒಂದಾಗ್ತಾರೆ ಅಂತ ಅನ್ಕೋತಾ ಇದ್ವಿ, ಇದೇನೋ ಬೇರೆನೆ ಆಗ್ತಿದೆ. ಇಷ್ಟು ದಿನ ಎದುರು ಬದ್ರು ಮನೇಲೇ ಇದ್ರು, ಹತ್ತಿರದಲ್ಲೇ ಇದ್ರು ಅಂತ ಸಮಾಧಾನ ಪಟ್ಕೊಂಡಿದ್ವಿ. ಆದ್ರೆ ಈಗ ಕಣ್ಣಿಗೆ ಕಾಣದೇ ಇರೋಷ್ಟು ದೂರ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಳಂತೆ. ಏನಮ್ಮ ಮಾಡೋದು, ಏನು ತೋಚ್ತಾ ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗ್ ಮಾಡ್ದೆ? ಭೂಮಿಕಾ ಎಲ್ಲ ಗೊತ್ತಿರೋಳಾಗಿ, 4 ಜನಕ್ಕೆ ಬುದ್ಧಿ ಹೇಳೋಳಾಗಿ, ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಭೂಮಿಕಾ ಅಂತವಳಲ್ಲ, ಅವಳು ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಆದ್ರೂ ಅವಳು ಈಗ ಮಾಡಿದಾಳೆ ಅಂದ್ರೆ ಬೇರೆ ಏನೋ ಇದೆ. ಅದೇನು ಅಂತ ಹೇಳ್ತಾ ಇಲ್ಲ ಅವಳು. ಈಗ ಅವಳು ಹೊರಟೋದ್ರೆ ಅವರಿಬ್ಬರನ್ನು ಒಂದು ಮಾಡೋದು ಹೇಗೆ? ಅಮೃತಧಾರೆ